ಮುರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಇಲ್ಲಿ ತನಕ ಅತಿ ದೊಡ್ಡ ಬೇಟೆಯನ್ನು ನಡೆಸಿದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. 143 ಬೇನಾಮಿ ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಪ್ರಭಾವಿಗಳಿಗೆ ಸೇರಿದ್ದ 143 ಸೈಟ್ಗಳನ್ನು ಇಡಿ ಸೀಸ್ ಮಾಡಿದೆ. ಮುಟ್ಟುಗೋಲು ಹಾಕೊಂಡಿದ್ದಂತಹ ಆ 143 ಸೈಟ್ಗಳು ಯಾರಿಗೆ ಸೇರಿದ್ದು? ಹಾಗಾದ್ರೆ ಯಾರ್ಯಾರು ಎಷ್ಟೆಷ್ಟು ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಸಂಕಷ್ಟವನ್ನು ಎದುರಿಸ್ತಾರೆ, ಯಾರಿಗೆ ಸೇರಿದ ಎಷ್ಟು ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಳ್ಳಲಾಗಿದೆ? ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಫಲಾನುಭವಿಗಳು, ಅಕ್ರಮದ ಫಲಾನುಭವಿಗಳು ಯಾರು ಅಂತ ಮತ್ತು ಹೇಗೆ ಅವರಿಗೆ ಸಂಕಷ್ಟ ಎದುರಾಗತ್ತೆ ಅಂತ ಒಂದು ಡೈರಿ ಸಿಕ್ತು. ಅದರಲ್ಲಿ ಕೋಕೋನಟ್ ಅಂತೆಲ್ಲ ಬರ್ಕೊಂಡಿದ್ದು, ಕೋಡ್ ವರ್ಡ್ ಯೂಸ್ ಮಾಡಿದ್ದು, ನಂತರ ಕೆಲವರಿಗೆ ಹಣ ಸಂದಾಯ ಆಗಿದ್ದು ಕೋಕೋನಟ್ ಹೆಸರಲ್ಲಿ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಮೂಲ ಡಾಕ್ಯುಮೆಂಟ್ಸನ್ನು ತಡಕಾಡಿದಾಗ ರೂಲ್ಸನ್ನು ಗಾಳಿಗೆ ತೂರಿ ಕಡಲೆಪುರಿ ಹಂಚಿದಂತೆ ಕೆಲವರು ಸೈಟ್ಗಳನ್ನು ಪಡ್ಕೊಂಡಿದ್ರು. ಯಾವಾಗ 50-60ನೇ ಇಸ್ವಿನಲ್ಲೆಲ್ಲ ಸೈಟ್ಗಳ ಜಾಗನ ವಶ ಪಡ್ಕೊಂಡಿದ್ದಕ್ಕೆ. ಸೊ ಅಬ್ದುಲ್ ವಾಜಿದ್ಗೆ ಸೇರಿದಂತಹ 42 ಸೈಟ್ಗಳನ್ನು ಇಡಿ ಸೀಸ್ ಮಾಡಿದೆ. ಅಬ್ದುಲ್ ವಾಜಿದ್ ಅವರ ಡೀಟೇಲ್ಸನ್ನು ಸ್ವಲ್ಪ ತಿಂಗಳ ಹಿಂದಷ್ಟು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಇವರಿಗೆ ಯಾರ ಕಾಲದಲ್ಲಿ ಜಾಗ ಇವ್ರದ್ದು ಹೋಯ್ತು ಅಂತ ಇವ್ರು ಕ್ಲೇಮ್ ಮಾಡಿಕೊಂಡ್ರು, ಯಾವಾಗ ಇವ್ರಿಗೆ ಸೈಟ್ ಅಲಾಟ್ ಆಯಿತು ಅಂತ ನೋಡಿ ಅವರದ್ದೇ ಸೈಟ್ಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಮತ್ತು ಮಂಜುನಾಥ್, ಈ ಹೆಸರು ಕೂಡ ನಿಮಗೆ ಚಿರಪರಿಚಿತಾನೆ, ಪಬ್ಲಿಕ್ ಟಿವಿಯನ್ನು ನೋಡ್ತಾ ಇದ್ರೆ. ಇವ್ರದ್ದು ಕೂಡ 33 ಸೈಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತು ರವಿಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ 35 ಸೈಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತು ಚಾಮುಂಡೇಶ್ವರಿ ಲೇಔಟ್ಗೆ ಸಂಬಂಧಪಟ್ಟಂತೆ 21 ಸೈಟ್ಗಳು ಮೇಲ್ನೋಟಕ್ಕೆ ಇಡಿಯ ಪ್ರಾಥಮಿಕ ಸಾಕ್ಷಿ ಸಂಗ್ರಹಗಾರದ ಬಳಿ ಇದು ಅಕ್ರಮ ಅನ್ನೋದು ಗೊತ್ತಾಗಿದೆ. ಜಯರಾಮ್ ಅವರದ್ದು 9 ಸೈಟ್ಗಳನ್ನು ಸೀಸ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈಗ ಆಲ್ಮೋಸ್ಟ್ ಸೈಟ್ಗಳನ್ನು ಸೀಸ್ ಮಾಡಿದ್ದಾರೆ, ಸರಿ, ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಮುಟ್ಟುಗೋಲು ಹಾಕೊಂಡ್ರು ಅಂದ ಮಾತ್ರಕ್ಕೆ ಅದು ಅಕ್ರಮ ಅಂತ ಹೇಳೋದಕ್ಕೆ ಬರಲ್ಲ. ಅಗೇನ್ ಸಬ್ಜೆಕ್ಟ್ ಟು ಇಂಟ್ರೋಗೇಷನ್. ಹಿಂಗಾಗಿ ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿ ಸಾಗುತ್ತೆ ಅಂತ ಖಂಡಿತ ಮಮತಾ. ಯಾಕಂದ್ರೆ ಪ್ರಮುಖವಾಗಿ ಇಡಿ ತನಿಖೆನ ಮಾಡೋ ಸಂದರ್ಭದಲ್ಲಿ ಇಡಿಯ ತನಿಖೆಯೇ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಆದ್ರೆ ಇಡಿ ತನ್ನ ತನಿಖೆಯನ್ನ ಮುಂದುವರಿಸ್ತಾ ಹೋದ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ 142 ಸೈಟ್ಗಳು, ಅಂದ್ರೆ ಟೋಟಲ್ ವ್ಯಾಲ್ಯೂ ಬಂದು 300 ಕೋಟಿ ಮೌಲ್ಯದ ಏನು 142 ಸೈಟ್ಗಳೇನಿತ್ತು ಅದನ್ನೆಲ್ಲ ಕೂಡ ಫ್ರೀಸ್ ಅನ್ನ ಮಾಡ್ಕೊಂಡಿದ್ದಾರೆ, ಮುಟ್ಟುಗೋಲನ್ನ ಹಾಕೊಂಡಿದ್ದಾರೆ. ಯಾಕಂದ್ರೆ ಮುಟ್ಟುಗೋಲು ಹಾಕೊಂಡ ತಕ್ಷಣ ಸಂಪೂರ್ಣವಾಗಿ ಅದನ್ನ ಇಡಿ ಪ್ರಾಪರ್ಟಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಇಲ್ಲ. ಅದಕ್ಕೂ ಕೂಡ ಯಾವ್ದೋ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ, ಅವರು ನ್ಯಾಯಾಲಯದಲ್ಲಿ ಅದಕ್ಕೆ ಫೈಟ್ ಕೂಡ ಮಾಡಬಹುದು, ಅದನ್ನ ರಿಲೀಸ್ ಮಾಡಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಕೂಡ ಇರ್ತದೆ. ಆದ್ರೆ ಇಡಿ ತನ್ನ ತನಿಖೆಯಲ್ಲಿ ಕಂಡುಕೊಂಡಿರುವಂತ ಒಂದು ಸತ್ಯಾಂಶ ಏನಂದ್ರೆ ಇದೆಲ್ಲ ಕೂಡ ಒಂದಷ್ಟು ಬೇನಾಮಿ ಆಸ್ತಿಗಳು. ಯಾಕಂದ್ರೆ ಬೇನಾಮಿಯ ಆಸ್ತಿಗಳನ್ನ ಪಡ್ಕೊಂಡು ಇವರು ತಮ್ಮ ಹೆಸರಿನಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಬೇರೊಬ್ರು ಯಾರೋ ಒಬ್ರು ಹಣವನ್ನ ಫಂಡಿಂಗ್ ಮಾಡ್ತಾ ಇದಾರೆ, ಆಸ್ತಿಯನ್ನ ಇವ್ರು ಖರೀದಿನ ಮಾಡ್ತಾ ಇದಾರೆ. ಯಾಕಂದ್ರೆ ಮೂಡಾದ ವಿಚಾರ ಏನಿತ್ತು 60-40 ಮತ್ತು 50-50 ಅನುಪಾತದಲ್ಲಿ ಸೈಟ್ ಗಳನ್ನ ಮರು ಹಂಚಿಕೆಯನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇವರೆಲ್ಲರೂ ಕೂಡ ಮರು ಹಂಚಿಕೆ ಸಂದರ್ಭದಲ್ಲಿ ಪಡ್ಕೊಂಡಿದ್ದಾರೆ. ಆದ್ರೆ ಮೂಲ ಭೂಮಿ ಯಾವ್ದು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಫೈಂಡ್ ಔಟ್ ಅನ್ನ ಮಾಡಕ್ಕಾಗಿಲ್ಲ ಮತ್ತು ಅದನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಇದೆಲ್ಲ ಬಹಿರಂಗ ಆಗಿರುವಂತದ್ದು. ಸದ್ಯಕ್ಕೆ ಯಾರ್ಯಾರ ಬಳಿಯಲ್ಲಿ ಎಷ್ಟೆಷ್ಟು ಸೈಟ್ಗಳಿತ್ತು ಆ ಸೈಟ್ಗಳನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ಇಲ್ಲಿಗೆ ನಿಂತಿಲ್ಲ, ಇನ್ನೂ ತನಿಖೆ ಮುಂದುವರಿಬೇಕಾಗಿರುವಂತದ್ದು. ಮುಂದುವರಿಸಿದಂತ ಸಂದರ್ಭದಲ್ಲಿ ಈಗಾಗಲೇ ಅಬ್ದುಲ್ ವಾಜಿದ್ ಅಂತ ಹೇಳಿದ್ರು. ಅಬ್ದುಲ್ ವಾಜಿದ್ ಇರ್ಬೋದು, ರವಿಕುಮಾರ್ ಇರ್ಬೋದು, ಮಂಜುನಾಥ್ ಇರ್ಬೋದು. ಮಂಜುನಾಥ್ ಬೇಸಿಕಲಿ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರು ರಿಯಲ್ ಎಸ್ಟೇಟ್ ಅನ್ನ ಮಾಡೋ ಸಂದರ್ಭದಲ್ಲಿ ದಿನೇಶ್ ಮತ್ತು ನಟೇಶ್ ನ ಜೊತೆ, ಅಂದ್ರೆ ಮೂಡಾದಲ್ಲಿ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಂತ ಇಬ್ಬರ ಜೊತೆಲೂ ಕೂಡ ತುಂಬಾ ಆತ್ಮೀಯತೆ ಇತ್ತು. ಯಾಕಂದ್ರೆ ಅವರ ಲೇಔಟ್ ಗಳನ್ನ ಏನು ಅಪ್ರೂವ್ ಮಾಡಿಸ್ಕೊಳ್ಳುವಂತ ವಿಚಾರ ಅಥವಾ ಮೂಡ ಟೇಕ್ ಓವರ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಕ್ರಮವನ್ನು ಮಾಡಿದ್ರು ಅನ್ನೋ ಆರೋಪ ಇತ್ತು. ಆರೋಪಕ್ಕೆ ಪೂರಕವಾಗಿ ಈಗ ಇಡಿ ತಮ್ಮ ಸೈಟ್ಗಳನ್ನ, ಅಂದ್ರೆ ಅವರ ಸೈಟ್ಗಳೇನಿತ್ತು ಆ ಸೈಟ್ಗಳನ್ನ ಕೂಡ ಫ್ರೀಸ್ ಅನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ತನಿಖೆಯಲ್ಲಿ ಇದೆಲ್ಲ ಮುಂದುವರಿತಾ ಇದೆ. ಬೇನಾಮಿ ಯಾವುದು, ಬೇನಾಮಿಗೆ ಫಂಡಿಂಗ್ ಅನ್ನ ಮಾಡಿದಂತವ್ರು ಯಾರು ಅನ್ನೋ ತನಿಖೆಯನ್ನ ಮುಂದುವರಿಸಬೇಕಾರಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.